ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಛಂದಃ ಚಿತ್ತದೊಳು ವೇದಾಂತ ಜ್ಞಾನವ ನಿತ್ಯದಲ್ಲಿ ನೆನೆವುತ ಸತ್ಯ ಶೋಧಕರಾದ ಭಕ್ತ ಮುಮುಕ್ಷುಗಳಿಗದ ನೀವುತ ಸಿದ್ಧ ಯೋಗಿಯು ತೀರ್ಥ ಕ್ಷೇತ್ರಗಳನ್ನು ಕಾಣುತ್ತ ಹೋದನು. ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಉದ್ಧರಿಸುವವನಾದನು. ಶ್ರೀ ಸಿದ್ಧಾರೂಢರ 5ನೇ ಅಧ್ಯಾಯ. ಸಿದ್ಧರಿಗೆ ಗಜದಂಡ ಗುರುಗಳು ಸಿದ್ಧಾರೂಢ ಎಂಬ ಹೆಸರು ಕೊಟ್ಟ ದಿನ. ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುವುದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದಾ ಅಂತಃಕರಣದೊಳಗೆ ಸಾಕ್ಷಿ ರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ಸರ್ವ ವೃತ್ತಿಗಳಿಗತೀತನಾಗಿದ್ದು ಸ್ವರೂಪವೆಂದೆನಿಸಿಕೊಳ್ಳುವನು. ಆತನೇ ಜಾಗ್ರದವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನು ಜ್ಞಾನ ರೂಪನು ತಾನೇ ಇರುವನು. ಪ್ರಪಂಚ ರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದ್ವೈತವಾರ್ತೆಯೇ ಇಲ್ಲ. ಇಂಥ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥವಾಗಿ ಅವರ ಅವತಾರನ್ನು ಧರಿಸಿಕೊಂಡು ಸಿದ್ಧನಾಮದಿಂದ ಪೃಥ್ವಿ ತಲದಲ್ಲಿ ವಿಚರಿಸುವನು. ಶ್ರೋತಾ ಜನರೇ, ಈಗ ಕಥಾ ನಿರೂಪಣವನ್ನು ಕೇಳುವಂಥವರಾಗಿರಿ. ಗತಾಧ್ಯಾಯದ ಅಂತ್ಯ ಭಾಗದಲ್ಲಿ ಸಿದ್ಧನ ಅಧಿಕಾರವನ್ನು ನೋಡಿ ಗಜದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರು ಕೊಟ್ಟರು. ಸಿದ್ಧಾರೂಢರನ್ನು ನೋಡಿ ಗುರುಗಳು, ನಿನಗೀಗ ಜ್ಞಾನಪೂರ್ಣವಾಯಿತು. ಇದರ ಸಾರ್ಥಕವಾಗುವ ದಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು. ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗುವ ಸಾಧು ಸಜ್ಜನರ ಕೂಡ ಆತ್ಮಚರ್ಚಾ ಮಾಡುತ್ತಾ ಅವರಿಗೆ ವೇದಾಂತವನ್ನು ಉಪದೇಶಿಸತಕ್ಕದ್ದು ಎಂದು ಆಜ್ಞಾಪಿಸಿದರು. ಸಿದ್ಧಾರೂಢರು ಇದನ್ನು ಶಿರಸಾವಹಿಸಿಕೊಂಡು ಅನಂತರ ಸದ್ಗುರು ಗಜದಂಡ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು. ಸಂಚರಿಸುತ್ತಾ ಕಿಷ್ಕಿಂಧೆಗೆ ಹೋಗಿ ಸಿದ್ಧರಾಜರು ವಿರೂಪಾಕ್ಷನ ದರ್ಶನ ತಕ್ಕೊಂಡು ಹೇಮಕೂಟ ಪರ್ವತವನ್ನು ಏರಿ ಅಲ್ಲಿ ಕರಸ್ಥ ನಾಗಲಿಂಗನ ಗುಹೆಯನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು. ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು. ಅವನು ಒಂದೊಂದೇ ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು. ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ಧರು ಪಂಪಾ ಕ್ಷೇತ್ರಕ್ಕೆ ಹೊರಟರು. ಪಂಪಾ ಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ತಕ್ಕೊಂಡು ವಶಿಷ್ಠಾಶ್ರಮವನ್ನು ನೋಡಿ ಅಲ್ಲಿ 3 ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನು ನೋಡುವುದಕ್ಕಾಗಿ ಋಷ್ಯಾಶ್ರಮಕ್ಕೆ ಹೋದರು. ಇದು ತಪೋಭೂಮಿಯಹುದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು 9 ದಿವಸ ಪರ್ಯಂತ ಆಹಾರವನ್ನು ತೊರೆದು ಆ ಸ್ಥಾನದಲ್ಲಿ ಇರಲು ಶುದ್ಧಾದಿಯಾಗದಿದ್ದದ್ದು ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಗಳು ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳು ಇಲ್ಲದೆ ಚಿತ್ತ ವೃತ್ತಿಯು ಬ್ರಹ್ಮದಲ್ಲಿ ಧಾರಾಕಾರವಾಗಿ ಹರಿಯುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವವೆಂದು ಅನುಭವದಿಂದ ತಿಳಿದರು. ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಕ್ಕೊಂಡು ಚಕ್ರ ತೀರ್ಥ ವಾಲಿ ಭಾಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಮಕ್ಕೆ ಬಂದರು. ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೇಟಿಯಾದರು. ಅವರ ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಸಿದ್ಧ ಮುನಿಗಳಿಗೆ ಒಬ್ಬನು ಆತ್ಮ ಅಂದರೆ ಏನು ಎಂದು ಕೇಳಿದನು. ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನು ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು. ಕರ್ಮಠ ಬ್ರಾಹ್ಮಣನ ವಚನವನ್ನು ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ, ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವಿಯೋ ಅಥವಾ ಹಾಗೆ ತಿಳಿಯದೆ ದೇಹ ತಾನೆನ್ನುವಿಯೋ? ದೇಹವನ್ನು ನೀನು ತಿಳಿದು ತಾನೆಂದೆನ್ನುವಿಯಾದರೆ ನೀನು ದೇಹವಾಗಲಾರಿ, ತಿಳಿಯುವವನಾಗಿರುವಿ. ಹಾಗೆ ತಿಳಿಯದೆ ದೇಹ ತಾನೆನ್ನುವಿಯಾದರೆ ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳ್ಯಾವವೂ ನಿನಗೆ ಸಲ್ಲಬಾರದಾಗಿತ್ತು.
ಆದ್ದರಿಂದ ಯಾವ ರೀತಿಯಿಂದಲೂ ದೇಹ ನೀನಲ್ಲ. ಇದನ್ನು ಕೇಳಿ ಆತನು ನಿರುತ್ತರನಾದನು. ಆಗ ಮೂರನೆಯವನು, ಆತ್ಮಜ್ಞಪ್ತಿ ಮಾತ್ರನಾದ್ದರಿಂದ ಆತ್ಮಜ್ಞಪ್ತಿ ರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು. ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ, ಜ್ಞಪ್ತಿ ರೂಪ ಆತ್ಮನು ದೇಹರಹಿತನಿರುವನು, ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ? ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವುದು. ಇವನಿಂದ ಹೇಗಾದೀತು? ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು. ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅವನ್ನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು. ಯಾಕೆಂದರೆ ಮನಸ್ಸಿಗೆ ಗಮನಾಗಮನಗಳು ಆವೆ. ಸ್ಥೂಲ ದೇಹದಲ್ಲಿ ಅಹಂಭಾವವೂ ಅದೇ ಮತ್ತು ಸುಖ ದುಃಖದ ಜ್ಞಾನವೂ ಅದಕ್ಕಾಗುವುದು. ಅದರಿಂದ ಮನಸ್ಸೇ ಆತ್ಮನೆಂಬುದು ನಿಶ್ಚಯವು. ಇದನ್ನು ಕೇಳಿ ಬೌದ್ಧ ಸಾಂಪ್ರದಾಯಕನು ಅನ್ನುತ್ತಾನೆ, ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪಕರಣವನ್ನು ಯಾರು ಪ್ರೇರೇಪಿಸುವರು? ಬುದ್ಧಿಯೇ ಎಲ್ಲಾ ಕಾರ್ಯಗಳ ಕರ್ತೃವಾಗಿರುವುದರಿಂದ ಬುದ್ಧಿಯೇ ಆತ್ಮ. ಆಗ ಭಟ್ಟಾಚಾರ್ಯನ ಶಿಷ್ಯನೆನ್ನುತ್ತಾನೆ, ಬುದ್ಧಿಯು ನಿದ್ರಾ ಕಾಲದಲ್ಲಿ ಲಯ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು. ಆದ್ದರಿಂದ ಆನಂದವೇ ಆತ್ಮ. ಇದನ್ನು ಕೇಳಿ ಶೂನ್ಯವಾದಿಯು, ನಿದ್ರಾ ಕಾಲದಲ್ಲಿ ನಮಗೇನೂ ಕಾಣುವುದಿಲ್ಲ, ಆದ್ದರಿಂದ ಆತ್ಮನು ನಾಸ್ತಿ ರೂಪನಲ್ಲಿದ್ದಾನೆ ಎಂದು ಅಂದದ್ದು ಕೇಳಿ ಸಿದ್ಧಾರೂಢರು ಆತನಿಗೆ, ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೆ ಹೇಳುವೆಯೋ? ಶೂನ್ಯವಾದಿಯೇ ಹೇಳು. ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಅಸ್ಥಿ ರೂಪನಿದ್ದೀಯಲ್ಲ, ಆತ್ಮನು ಅಸ್ತಿತ್ವದ ಖನಿ ಎಂದು ಶ್ರುತಿ ಹೇಳುವುದು, ಅರ್ಥಾತ್ ಬ್ರಹ್ಮ ರೂಪವಿರುವನು ಎಂದು ಹೇಳಿದರು. ಆಮೇಲೆ ಪ್ರಾರಬ್ಧವಾದಿಯು ಅನ್ನುತ್ತಾನೆ, ಆತ್ಮಜ್ಞಾನಿಗಾದರೂ ಪ್ರಾರಬ್ಧವು ಬಿಡುವುದಿಲ್ಲ, ಕರ್ಮಾನುಸಾರ ಸುಖ ದುಃಖ ಕೊಡುವುದು. ಇದನ್ನು ಕೇಳಿ ಸಿದ್ಧಾರೂಢರು ಅನ್ನುತ್ತಾರೆ, ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ನುವಿಯೋ ಮನೋವೃತ್ತಿ ರೂಪ ಎಂದು ಹೇಳುತ್ತೀಯೋ? ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗುವುದು. ಯಾಕೆಂದರೆ ವಿಷಯ ಒಂದೇಯಾದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ. ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲಿ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು. ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ, ಅವು ಮನೋವೃತ್ತಿ ರೂಪ. ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು. ಯಾಕೆಂದರೆ ಅಗ್ನಿ ಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು. ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮನನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ ಸಿದ್ಧರಾಜರು ಅಂದದ್ದು, ಸುಪ್ತಿ ಸಮಾಧಿಗಳೊಳಗೆ ಆತ್ಮನಿರುವನು, ಆದರೆ ಅಲ್ಲಿ ಮನಸ್ಸಿನ ಪ್ರವೇಶವಿಲ್ಲ. ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು. ಆಗ ವಾದಿಯು ಅನ್ನುತ್ತಾನೆ, ನಾ ಭುಕ್ತಂ ಕ್ಷೀಯತೆ ಕರ್ಮ ಎಂದು ಶ್ರುತಿ ವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು, ಈ ವಾಕ್ಯವು ಜ್ಞಾನ ಶೂನ್ಯರಾದ ಪಾಮರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿ ಇರುವುದು. ಜ್ಞಾನಿಗಳಿಗೆ ಇದು ಸರ್ವಥಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಯಿತು. ಸಿದ್ಧಾರೂಢರು ಧನ್ಯರು ಧನ್ಯರು ಎಂದು ಚಪ್ಪಾಳೆಗೈದರು. ಆ ದಿನ ಅಲ್ಲಿ ಇದ್ದು ಎರಡನೇ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶನ ದರ್ಶನವನ್ನು ತಕ್ಕೊಂಡರು. ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ಅನೇಕ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರೂಢರು ಸ್ವಲ್ಪವಾದರೂ ಬ್ರಹ್ಮ ಚಿಂತನದಿಂದ ಚಲಿಸಲಿಲ್ಲ. ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ, ಭಿಕ್ಷೆಗೆ ಕರತಲವೇ ಪಾತ್ರೆ,
ಶಯ್ಯೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು. ಜನರು ಈತನು ಉನ್ಮತ್ತನಿದ್ದಾನೆಂದು ಆತನಿಗೆ ಕಲ್ಲು ಒಗೆಯುತ್ತಿದ್ದರು. ಕೆಲವರು ಇವನು ರೋಗದಿಂದ ಅಶಕ್ತನಾಗಿರುವನೆಂದು ಇವರನ್ನು ಸಮೀಪ ಬರಗೊಡುತ್ತಿದ್ದಿಲ್ಲ. ಈತನ ಕುಲ ಗೊತ್ತಿಲ್ಲ ಎಂದು ಇವರ ಸಂಸರ್ಗವನ್ನೆಲ್ಲ ಬಿಟ್ಟು ಬಿಡುತ್ತಿದ್ದರು. ಉತ್ತಮ ಅಧಿಕಾರಿಗಳಾರಾದರೂ ಭೆಟ್ಟಿಯಾದರೆ ಈತನು ಜ್ಞಾನಿ ಇರುವನೆಂದು ತಿಳಿಯುವರು. ಇವರ ನಿಷ್ಪೃಷ ವೃತ್ತಿ ಕಂಡು ಇವನು ಬ್ರಹ್ಮವೇತ್ತನೆಂಬುವುದರಲ್ಲಿ ಸಂಶಯವಿಲ್ಲ. ಇವನು ಉಪಚಾರ ಮಾಡಿ ತಾವು ಧನ್ಯರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು. ಹೀಗೆ ಸಿದ್ಧನು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದರಾಜನನ್ನು ನೋಡಿದರು. ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನು ನೋಡಿ ಈತನು ಜಡಭರತನಂತ ಬ್ರಹ್ಮವೇತ್ತನಿರಬೇಕು ಎಂದು ಅಂದುಕೊಂಡು ಸ್ವಾಮಿಯವರ ನಿಸ್ಪೃಹ ವೃತ್ತಿ ಮತ್ತು ಉನ್ಮತ್ತ ಚರ್ಯೆಯನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋದನು. ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರೂಢರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಷೋಡಶೋಪಚಾರ ವಿಧಿವತ್ತಾಗಿ ಪೂಜಾ ಮಾಡಿದನು. ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನಯನ ನುಡಿಗಳಿಂದ ಬ್ರಹ್ಮವೇತ್ತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ನುಡಿದನು. ಆಗ ಸಿದ್ಧ ಸದ್ಗುರುನಾಥರು, ನೀನು ಯಾರಿದ್ದಿ? ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು, ಈ ದೇಹ ಏನು ಕಾಣುವುದೋ ಅದೇ ನಾನು ಅಂದನು. ಅದಕ್ಕೆ ಸದ್ಗುರುಗಳು, ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಉಳಿಯುವಿ, ಆಗ ನೀನು ಯಾರು ಎಂದು ಕೇಳಲು ಬ್ರಾಹ್ಮಣನು, ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವವನೇ ನಾನು ಎಂದು ಉತ್ತರ ಕೊಟ್ಟನು. ಆಮೇಲೆ ಸದ್ಗುರುನಾಥರು, ಸುಪ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು, ಆಗ ನೀನ್ಯಾರು ಇರುತ್ತಿ ಎಂದು ಕೇಳಿದ್ದಕ್ಕೆ ನಾನರಿಯೇನು ಎಂದು ಬ್ರಾಹ್ಮಣನು ಉತ್ತರ ಕೊಟ್ಟನು. ಆಗ್ಗೆ ಸಿದ್ಧಾರೂಢರು, ಹೇ ವಿಪ್ರನೇ, ನಾನು ತಿಳಿಯಲಾರೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿಯುತ್ತಿ, ಆದರೆ ಅನ್ನಲಾರಿ. ಆ ಜ್ಞಾನ ರೂಪನೇ ನೀನಿದ್ದಿ ಎಂದು ನುಡಿದಾಕ್ಷಣ ಗುರುಗಳ ಕೃಪಾಬಲದಿಂದ ಆ ಜ್ಞಾನ ರೂಪವನ್ನು ಆ ಬ್ರಾಹ್ಮಣನು ಅನುಭವಕ್ಕೆ ತಂದು ಅನ್ನುತ್ತಾನೆ, ಮಹಾತ್ಮರ ದರ್ಶನವು ನನಗೆ ದೃಷ್ಟ ಫಲದಾಯಕವಾಯಿತು ಎಂದು ಸಿದ್ಧಾರೂಢರ ಚರಣಕ್ಕೆರಗಿದನು.